ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಮೇಲೆ ನರೇಂದ್ರ ಮೋದಿಯವರು ದೇಶದಲ್ಲಿದ್ದಾರೆ ಪ್ರಧಾನಮಂತ್ರಿಯಾಗಿ. ಪಕ್ಕದಲ್ಲಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ. ಕರ್ನಾಟಕದಲ್ಲಿ ವಿಜಯೇಂದ್ರ ಅನ್ನೋ ಥರದ ಒಂದು ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗಿದೆ ಸೋಷಿಯಲ್ ಮೀಡಿಯಾನಲ್ಲಿ. ಈಗ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಏನಾಗಿದೆ. ಒಂದು ಕಡೆ ಬಿಜೆಪಿ ಅಧ್ಯಕ್ಷರ ಗುಂಪು, ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವ್ರ ಗುಂಪು, ಮತ್ತೊಂದು ಕಡೆ ಬಿಜೆಪಿಯಿಂದ ಹೊರ ಹೋಗಲ್ಪಟ್ಟಂತ ಯತ್ನಾಳ್ ಆ್ಯಂಡ್ ಟೀಮ್ ಅವ್ರದ್ದೊಂದು ಗುಂಪು. ಈ ಮೂರು ಜನರ ಮಧ್ಯದಲ್ಲಿ ವಿಜಯೇಂದ್ರ ಅವರಿಗೆ ಯಾವ ರೀತಿಯ ಬೆಂಬಲ ವ್ಯಕ್ತವಾಗ್ತಾ ಇದೆ. ಮೇಲೆ ನರೇಂದ್ರ, ಪಕ್ಕದಲ್ಲಿ ದೇವೇಂದ್ರ, ಕರ್ನಾಟಕಕ್ಕೆ ವಿಜಯೇಂದ್ರ ಅನ್ನೋದಿದ್ದಾಗ ಯಾಕೆ ವಿಜಯೇಂದ್ರ ಅನ್ನೋಂಥ ಪ್ರಶ್ನೆಗಳು ಶುರುವಾಗ್ತಾ ಇದೆ. ಹಾಗಾದ್ರೆ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅನ್ನುವಂತಹ ಕಾಲ ಇದೆಯಲ್ಲ, ಆ ಕಾಲಘಟ್ಟದಲ್ಲಿ ಇನ್ನೂ ಇದೆಯಾ ಕರ್ನಾಟಕ? ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಅಷ್ಟು ಅನಿವಾರ್ಯನಾ ಬಿಜೆಪಿಗೆ? ಎಸ್ ವೀಕ್ಷಕರೇ, ಎಕ್ಸ್ಕ್ಲೂಸಿವ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮ್. ಎಸ್ ವೀಕ್ಷಕರೇ, ಈಗ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಇದ್ದಂತಹ ಒಂದು ಗೋಲ್ಡನ್ ಆಪರ್ಚುನಿಟೀಸ್ ಅಂತ ಏನು ಹೇಳ್ತಾರೆ, ಚಿನ್ನದಂಥ ಅವಕಾಶವನ್ನ ಬಿಜೆಪಿ ಕಳೆದುಕೊಂಡಿದೆ. ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳಲಿಕ್ಕೆ ಹಲವಾರು ಅವಕಾಶಗಳಿತ್ತು. ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಹಲವಾರು ಆರೋಪಗಳಿದ್ರೂ ಕೂಡ ವಿರೋಧ ಪಕ್ಷವಾಗಿ, ಸಶಕ್ತ ವಿರೋಧ ಪಕ್ಷವಾಗಿ, ಪ್ರಬಲ ವಿರೋಧ ಪಕ್ಷವಾಗಿ ಬಿಜೆಪಿ ಕೆಲಸ ಮಾಡಲಿಲ್ಲ. ಈ ವಿಶೇಷ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ರಾಮ್ಜಿ ಕಾನೂನನ್ನ ವಿರೋಧಿಸಿ ವಿಶೇಷ ಅಧಿವೇಶನ ಕರೆದಿದ್ರು ಮುಖ್ಯಮಂತ್ರಿಗಳು. ಸರ್ಕಾರ ಆ ಕಾನೂನಿನ ವಿರೋಧವಾಗಿ ನಿರ್ಣಯವನ್ನು ಕೈಗೊಂಡಿದೆ. ಆದರೂ ಕೂಡ ಪ್ರಬಲ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಲ್ಲಿ ಅಧಿವೇಶನದಲ್ಲಿ ಬಿಜೆಪಿ ವಿಫಲವಾಯಿತು. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಎಲ್ಲಿಯೂ ಕೂಡ ಹೇಳಿಕೊಳ್ಳುವಂತಹ ಚರ್ಚೆಗಳಲ್ಲಿ ಭಾಗವಹಿಸಲೇ ಇಲ್ಲ. ಅಲ್ಲೊಮ್ಮೆ ಇಲ್ಲೊಮ್ಮೆ ಮಾತನಾಡಿದ್ದನ್ನು ಬಿಟ್ಟರೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿದ್ದನ್ನು ನೋಡಿದ್ವಿ. ಹಾಗಾಗಿ ಸರ್ಕಾರದ ವಿರುದ್ಧ ಸಿಡಿದೇಳಬೇಕಾದಂತಹ ವಿರೋಧ ಪಕ್ಷ ಅಧಿವೇಶನದಲ್ಲಿ ಸೈಲೆಂಟ್ ಆಯಿತು. ಕಾರಣ ಮತ್ತೆ ಅದೇ ಬಿಜೆಪಿಯ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ವಿಚಾರಗಳು. ಯಾಕೆ ಈ ರೀತಿಯ ವಿಚಾರಗಳು? ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಒಪ್ಕೊಳ್ಳಿಕ್ಕೆ, ಅಧ್ಯಕ್ಷರಾಗಿ ವಿಜಯೇಂದ್ರ ಆಯ್ಕೆಯಾಗಿ ಅಧಿಕಾರ ನಡೆಸ್ತಾ ಇದ್ದು ವರ್ಷಗಳೇ ಕಳೆದರೂ ಕೂಡ ಇನ್ನೂ ಕೂಡ ಆ ಮನಸ್ಥಿತಿಗೆ ಯಾಕೆ ಬಿಜೆಪಿಯ ನಾಯಕರು ಬಂದಿಲ್ಲ? ಯಡಿಯೂರಪ್ಪನವರೇ ಕರ್ನಾಟಕದಲ್ಲಿ ಬಿಜೆಪಿಗೆ ಒಂದು ರೀತಿ ಬ್ರಹ್ಮ ಇದ್ದಂಗೆ. ಕರ್ನಾಟಕದ ಬಿಜೆಪಿಯ ಬ್ರಹ್ಮ ಯಾರಪ್ಪ ಅಂದ್ರೆ ಯಡಿಯೂರಪ್ಪನವರ ನಂತರ ವಿಜಯೇಂದ್ರ ಬಿಜೆಪಿಯ ಚುಕ್ಕಾಣಿ ಹಿಡಿದಿರೋದು. ಬಿಜೆಪಿ ನಾಯಕರಲ್ಲಿ ಯಾಕೆ ಒಗ್ಗಟ್ಟನ್ನ ಮೂಡಿಸ್ತಾ ಇಲ್ಲ ಹಾಗಾದ್ರೆ? ಎಸ್ ವೀಕ್ಷಕರೇ, ವಿಜಯೇಂದ್ರ ಅಧ್ಯಕ್ಷರಾಗಿ ಬಿಜೆಪಿಯನ್ನು ಯಾವ ರೀತಿ ಮುನ್ನಡೆಸ್ತಾರೆ? ಮುಂದಿನ 2.5 ವರ್ಷಗಳಲ್ಲಿ ಚುನಾವಣೆ ಬರುತ್ತೆ. ಆ ಚುನಾವಣೆಯ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಪಾತ್ರ ಏನಿರುತ್ತೆ? ವಿಜಯೇಂದ್ರ ಅವರಿಗೆ ಬೆನ್ನೆಲುಬಾಗಿ ಇರಬೇಕಾದಂಥ ನಾಯಕರು ಯಾರ್ಯಾರು? ಈ ಬಿಜೆಪಿಯ ಟೀಮ್ ಅನ್ನುವಂಥದ್ದು ಇದೆಯಲ್ಲ, ಅದು ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಯಡಿಯೂರಪ್ಪನವರು ಇದ್ದಾಗ ಒಂದು ಟೀಮ್ ಇತ್ತು, ಒಂದು ಕ್ಲಾರಿಟಿ ಇತ್ತು. ಅಲ್ಲಿ ಎಲ್ಲ ಧರ್ಮ, ಎಲ್ಲ ಪ್ರಾದೇಶಿಕತೆ, ಆಮೇಲೆ ಎಲ್ಲ ರೀತಿಯ ಮನಸ್ಥಿತಿ ಇರುವಂಥ ಒಂದು ಟೀಮ್ ಏನಿತ್ತಲ್ಲ, ಅದು ಈಗ ಕಾಣ್ತಾ ಇಲ್ಲ. ವಿಜಯೇಂದ್ರ ಅವರ ತಂಡವನ್ನು ಕಟ್ಕೊಳ್ಳುವಲ್ಲಿ ಎಡವಿದ್ದಾರ? ಹಾಗಾದ್ರೆ ಅವರಿಗೆ ಯಾರು ಹಿಂದೆ ಮುಂದೆ ಓಡಾಡ್ತಾರೆ, ಅವರನ್ನ ಯಾರು ಬೆಂಬಲಿಸಿ ಮಾತನಾಡ್ತಾರೆ, ಅಂಥವ್ರು ಮಾತ್ರ ಅವ್ರ ಟೀಮಲ್ಲಿ ಇರಲಿ ಅಂತ ವಿಜಯೇಂದ್ರ ಅವರನ್ನು ಬಯಸಿದ್ದಾರಲ್ಲ, ಅದೇನಾದರೂ ಅವರಿಗೆ ಮುಳುವಾಗ್ತಾ ಇದೆಯಾ? ಯಾಕೆ ಸಂಘಟನೆ ದೃಷ್ಟಿಯಿಂದ ವಿಜಯೇಂದ್ರ ಒಳ್ಳೆ ಟೀಮನ್ನು ಕಟ್ಕೊಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಬಿಜೆಪಿ ಕಾರ್ಯಕರ್ತರಲ್ಲಿ ಮೂಡ್ತಾನೆ ಇದ್ದಾವೆ. ತುಮಕೂರು ಭಾಗದಲ್ಲಿ JC ಮಾಧುಸ್ವಾಮಿ ಅವರಾಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ವಿಜಯೇಂದ್ರ ಅವರಿಗೆ ವಿರೋಧ ಮಾಡ್ತಾರೆ. ಯತ್ನಾಳ್ ಆ್ಯಂಡ್ ಟೀಮ್ ವಿಜಯೇಂದ್ರ ಅವರಿಗೆ ವಿರೋಧ ಮಾಡ್ತಾರೆ. ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ ಆ್ಯಂಡ್ ಟೀಮ್ ಅವರಿಗೆ ವಿರೋಧ ಮಾಡ್ತಾರೆ. ಅದೇ ರೀತಿ ಕರಾವಳಿಯಲ್ಲಿಯೂ ಕೂಡ ವಿಜಯೇಂದ್ರ ಅವ್ರನ್ನ ವಿರೋಧ ಮಾಡುವಂಥ ಟೀಮ್ ಇದೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ನೇರವಾಗಿಯೇ ಅವ್ರನ್ನ ವಿರೋಧ ಮಾಡ್ತಾರೆ. ಬೆಂಗಳೂರು ಅಂತ ಬಂದಾಗ ವಿವಿಧ ನಾಯಕರು ವಿಜಯೇಂದ್ರ ಅವ್ರನ್ನ ವಿರೋಧ ಮಾಡ್ತಾರೆ.
ಉತ್ತರ ಕರ್ನಾಟಕದಲ್ಲಿ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ವಿಜೇಂದ್ರ ಅವ್ರನ್ನ ವಿರೋಧ ಮಾಡ್ತಾರೆ. ಯಾಕೆ ಈ ರೀತಿಯ ವಿರೋಧವನ್ನು ವಿಜೇಂದ್ರ ಕಟ್ಕೊಳ್ತಾ ಇದ್ದಾರೆ? ಅವ್ರನ್ನೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ವಿಜೇಂದ್ರ ಅವರಿಗೆ? ಈ ಎಲ್ಲ ಪ್ರಶ್ನೆಗಳಿಗೂ ಯಡಿಯೂರಪ್ಪನವರು ಯಾವ ರೀತಿ ಮಧ್ಯಪ್ರವೇಶ ಮಾಡ್ತಾರೆ, ಯಾವ ರೀತಿ ಇವರ ಮಧ್ಯದಲ್ಲಿ ಸಾಮರಸ್ಯವನ್ನು ಮೂಡಿಸ್ತಾರೆ, ಯಾವ ರೀತಿ ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ನಂಬಿಕೆಯನ್ನು ಹುಟ್ಟಾಕ್ತಾರೆ, ಯಾವ ರೀತಿ ವಿಜೇಂದ್ರ ಅವರ ನಾಯಕತ್ವ ಕರ್ನಾಟಕಕ್ಕೆ ಅಗತ್ಯ ಇದೆ ಅನ್ನೋದನ್ನ ರಾಜ್ಯದ ಜನರಿಗೆ ಮನವರಿಕೆ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.